ಕೇವಲ ಒಂದು ಐಟಂ ಡ್ಯಾನ್ಸು, 3 ಫೈಟು, 4 ಸಾಂಗು ಅಂತ ಅದೇ ಹಳೆ ಪದ್ಧತಿಯನ್ನ ಮುಂದುವರಿಸಿಕೊಂಡು ಬಂದಿದ್ದಂತಹ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೊಸ ಫಿಲ್ಮ್ ಮೇಕಿಂಗ್ ಶೈಲಿ ಪ್ರಾರಂಭ ಆಗಿದೆ ಅಂತಂದ್ರೆ ಅದಕ್ಕೆ ಸಾಕಷ್ಟು ಜನ ಕಾರಣಕರ್ತರಿದ್ದಾರೆ. ಅದರಲ್ಲಿ ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಕೂಡ ಒಬ್ರು ಅಂತ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಫಿಲ್ಮ್ ಮೇಕಿಂಗ್ ನಲ್ಲಿ ಬೇರೆ ಬೇರೆ ಮಜಲುಗಳನ್ನ ಪರಿಚಯಿಸಿದಂತಹ ಖ್ಯಾತಿ ರಕ್ಷಿತ್ ಶೆಟ್ಟಿರವರಿಗೆ ಸಲ್ಲುತ್ತೆ. ಅದರಲ್ಲೂ ವಿಶೇಷವಾಗಿ ಕಡಿಮೆ ಬಡ್ಜೆಟ್ ನಲ್ಲಿ ಯಾವ ರೀತಿಯಲ್ಲಿ ಹೆಚ್ಚಿನ ಲಾಭವನ್ನ ಪಡ್ಕೊಳ್ಬಹುದು ಅನ್ನೋದನ್ನ ಕೂಡ ಕನ್ನಡ ಚಿತ್ರರಂಗಕ್ಕೆ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ರಕ್ಷಿತ್ ತೋರ್ಸ್ಕೊಟ್ಟಿರೋದು ಈಗ ಇತಿಹಾಸ. ಒಬ್ಬ ನಟನ ಸಿನಿಮಾದಲ್ಲಿ ಪ್ರತಿ ಬಾರಿ ನಾವು ಹೊಸತನ ನಿರೀಕ್ಷೆ ಮಾಡಬಹುದು ಅಂತ ಇದ್ರೆ ಆ ಸಾಲಿನಲ್ಲಿ ರಕ್ಷಿತ್ ಶೆಟ್ಟಿ ಅವರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವರು ನಿಧಾನಗತಿಯಲ್ಲೇ ಬೆಳೆದು ಬಂದಿರಬಹುದು, ಇನ್ನು ಕೆಲವರು ವೇಗವಾಗಿ ಬೆಳೆದು ಬಂದಿರಬಹುದು. ಆದ್ರೆ ರಕ್ಷಿತ್ ಶೆಟ್ಟಿ ಅವರು ಸಿನಿಮಾದಿಂದ ಸಿನಿಮಾಗೆ ಬೆಳವಣಿಗೆ ಹೊಂದೋ ವಿಚಾರದಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರ ಬೆಳವಣಿಗೆಯನ್ನ ನಾವು ಸಂಪೂರ್ಣವಾಗಿ ಲೆಜಿಟಮೇಟ್ ಅಂತ ಯಾವುದೇ ಅನುಮಾನವಿಲ್ಲದೆ ಹೇಳ್ಬೋದಾಗಿದೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳೋದು ಕೊಟ್ಟಿರೋದು ರಕ್ಷಿತ್ ಶೆಟ್ಟಿ ಅವರ ಮುಂದಿನ ಬಹು ನಿರೀಕ್ಷಿತ ಸಿನಿಮಾಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ. ಬನ್ನಿ ಹಾಗಿದ್ರೆ ವಿಡಿಯೋ ನೋಡ್ಕೊಂಡ್ ಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವುಗಳಲ್ಲಿ ಮೊದಲಿಗೆ ಕಾಣಿಸ್ಕೊಳ್ಳೋದು ರಿಚರ್ಡ್ ಆಂಟೋನಿ ಸಿನಿಮಾ. ಉಳಿದವರು ಕಂಡಂತೆ ಸಿನಿಮಾದ ಪ್ರೀಕ್ವೆಲ್ ಭಾಗ ಆಗಿರುವಂತಹ ಈ ಸಿನಿಮಾದ ಬಗ್ಗೆ ಸಾಕಷ್ಟು ಕಾರಣಗಳಿಗಾಗಿ ನಿರೀಕ್ಷೆ ಹೆಚ್ಚಾಗಿದೆ. ಮೊದಲನೇದಾಗಿ ಸಿನಿಮಾದ ಮೂಲಕ ಸಾಕಷ್ಟು ವರ್ಷಗಳ ನಂತರ ಮತ್ತೆ ರಕ್ಷಿತ್ ಶೆಟ್ಟಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬರ್ತಾ ಇದ್ದಾರೆ. ಉಪೇಂದ್ರ ಅವರ ರೀತಿಲೇ ರಕ್ಷಿತ್ ಶೆಟ್ಟಿ ಕೂಡ ತಮ್ಮ ನಿರ್ದೇಶನ ವಿಭಾಗಕ್ಕೆ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಪ್ರಮುಖವಾಗಿ ಇಲ್ಲಿ ನಾವು ಇದು ರಕ್ಷಿತ್ ಶೆಟ್ಟಿ ಅವರ ಅತ್ಯಂತ ಜನಪ್ರಿಯ ಆಗಿರುವಂತಹ ಉಳಿದವರು ಕಂಡಂತೆ ಸಿನಿಮಾದ ಐಕಾನಿಕ್ ಪಾತ್ರ ಆಗಿರುವಂತಹ ರಿಚಿ ಪಾತ್ರದ ಕಥೆ ಸುತ್ತ ಮೂಡಿ ಬರುವಂತಹ ಸಿನಿಮಾ ಆಗಿದೆ ಅನ್ನೋದನ್ನ ಎಲ್ಲರೂ ಕೂಡ ಪ್ರಮುಖವಾಗಿ ಗಮನಿಸ್ತಾರೆ. ಸಿನಿಮಾ ಚಿತ್ರೀಕರಣ ಆದಷ್ಟು ಶೀಘ್ರದಲ್ಲೇ ಪ್ರಾರಂಭ ಆಗಲಿದೆ ಎನ್ನುವಂತಹ ಮಾಹಿತಿ ಇದೆ. ಸ್ಕ್ರಿಪ್ಟ್ ಈಗಾಗಲೇ ಫೈನಲ್ ಆಗಿದೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದಲ್ಲಿ ಸಿನಿಮಾ ಮೂಡ್ ಬರ್ತಿರೋ ಕಾರಣದಿಂದಾಗಿ ಸಿನಿಮಾದ ಮಾರುಕಟ್ಟೆ ಕೂಡ ಹಿಂದೆಂದಿಗಿಂತ ದೊಡ್ಡದಾಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ಜೀವನದಲ್ಲಿ ಈ ಸಿನಿಮಾ ಒಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡಬಹುದು. ಎಲ್ಲಕ್ಕಿಂತ ಪ್ರಮುಖವಾಗಿ ಕನ್ನಡ ಚಿತ್ರರಂಗವನ್ನ ಬೇರೆ ಲೆವೆಲ್ಗೆ ತಗೊಂಡೋಗುವಂತಹ ರಕ್ಷಿತ್ ಶೆಟ್ಟಿ ಅವರ ಪ್ರಯತ್ನಕ್ಕೆ ಒಂದು ಮುನ್ನಡೆ ಸಿಗಬಹುದು ಅಂತ ಎಲ್ಲರ ನಂಬಿಕೆ ಇದೆ. ಎರಡನೇದಾಗಿ ಕಾಣಿಸ್ಕೊಳ್ಳೋ ಸಿನಿಮಾ ಅಂದ್ರೆ ಅದು ಮಿಡ್ ವೇ ಟು ಮೋಕ್ಷ. ಈ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಅವರೇ ಹೇಳಿರೋ ಪ್ರಕಾರ ಎಂಟರ್ಟೈನ್ಮೆಂಟ್ ಗೆ ಬೇಕಾಗಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ ಗಳನ್ನ ಕೂಡ ನಾವು ಈ ಸಿನಿಮಾದಲ್ಲಿ ತೋರಿಸ್ತಿದೀವಿ ಅಂತ ಹೇಳಿದ್ದಾರೆ. ಸಿನಿಮಾದ ಬಗ್ಗೆ ಅಧಿಕೃತವಾಗಿ ಸಂಪೂರ್ಣ ಮಾಹಿತಿಯನ್ನ ಅವರು ಎಲ್ಲೂ ಕೂಡ ಹಂಚಿಕೊಂಡಿಲ್ಲ. ಆದ್ರೆ ರಿಚರ್ಡ್ ಆಂಟೋನಿ ಸಿನಿಮಾದ ನಂತರ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ ಅನ್ನುವಂತಹ ಸುದ್ದಿಗಳು ಸಾಕಷ್ಟು ಕಡೆಗಳಲ್ಲಿ ಹರಿದಾಡ್ತಾ ಇದೆ. ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಅವರನ್ನ ಕೂಡ ಕಾಣಬಹುದು. ಇದಾದ್ರೆ ಅವರೆಲ್ಲರನ್ನ ಒಟ್ಟಿಗೆ ಕಾಣುವಂತಹ ಕನಸು ಕೂಡ ನನ್ಸಾದಂತಾಗುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ಯಾರು ನಟಿಸ್ತಾರೋ, ಯಾರು ನಿರ್ದೇಶನ ಮಾಡ್ತಾರೋ ಏನು ನಿರ್ಧಾರವಾಗಿಲ್ಲ. ಆದ್ರೆ ಶೆಟ್ಟಿ ಟ್ರಿಯೋ ಒಟ್ಟಾಗಿ ಕಾಣಿಸ್ಕೊಳ್ಳುವಂತಹ ಪಾತ್ರದ ಅವಕಾಶಗಳಂತೂ ಸಿನಿಮಾದಲ್ಲಿದೆ ಅನ್ನೋದಾಗಿ ರಕ್ಷಿತ್ ಶೆಟ್ಟಿ ಹೇಳ್ಕೊಂಡಿದ್ದಾರೆ. ಅದೇನೇ ಇರಲಿ, ರಕ್ಷಿತ್ ಶೆಟ್ಟಿ ಈ ಸಿನಿಮಾದ ಮೂಲಕ ಪಕ್ಕಾ ಎಂಟರ್ಟೈನ್ಮೆಂಟ್ ಬೇಸ್ಡ್ ಸಿನಿಮಾವನ್ನ ಪ್ರೇಕ್ಷಕರಿಗೆ ನೀಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬೋದು. ಇದಾದ ನಂತರ ರಕ್ಷಿತ್ ಶೆಟ್ಟಿ ಅವರ ಬಕೆಟ್ ಲಿಸ್ಟ್ ನಲ್ಲಿ ಇರುವಂತಹ ಸಿನಿಮಾ ಅಂದ್ರೆ ಅದು ಪುಣ್ಯಕೋಟಿ 1 ಹಾಗೂ ಪುಣ್ಯಕೋಟಿ 2. ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದೊಂದು ಬಿಗ್ ಬಡ್ಜೆಟ್ ಹಾಗೂ ಬಿಗ್ ಸ್ಕೇಲ್ ನಲ್ಲಿ ಕಾಣಿಸ್ಕೊಳ್ಳುವಂತಹ ಸಿನಿಮಾ ಅಂತ. ಈ ಹಿಂದಿನ ಸಂದರ್ಶನಗಳಲ್ಲಿ ರಕ್ಷಿತ್ ಶೆಟ್ಟಿ ಅವರು ಹೇಳಿರೋ ಪ್ರಕಾರ ಈ ಸಿನಿಮಾದಲ್ಲಿ ಬೇರೆ ಬೇರೆ ಭಾಷೆಯ ಸ್ಟಾರ್ ನಟರನ್ನ ಕರೆತರುವಂತಹ ಪ್ಲಾನಿಂಗ್ ಕೂಡ ಇದೆಯಂತೆ. ಸಾಕಷ್ಟು ಸಮಯಗಳಿಂದ ರಕ್ಷಿತ್ ಶೆಟ್ಟಿ ಅವರು ಮಾಡಬೇಕಿರುವಂತಹ ಸಿನಿಮಾಗಳಲ್ಲಿ ಇದು ಕೂಡ ಒಂದಾಗಿದೆ ಅನ್ನೋದು ಅವರ ಹೆಬ್ಬೈಕೆ. ಆದ್ರೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಈ ಸಿನಿಮಾ ಪೀರಿಯಾಡಿಕ್ ಡ್ರಾಮಾ ಜಾನರ್ ಅಲ್ಲಿ ಮೂಡ್ ಬರುವಂತಹ ಸಿನಿಮಾ ಆಗಿದೆ ಅನ್ನೋದಾಗಿ ಖಚಿತವಾಗಿದೆ. ಯಾಕಂದ್ರೆ ಇದಕ್ಕಾಗಿ ಕೆಲವೊಂದು ಫೋಟೋ ಶೂಟ್ ಗಳನ್ನ ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಅದೇನೇ ಇರಲಿ, ಈ ಸಿನಿಮಾದ ಬಗ್ಗೆ ಪ್ರೇಕ್ಷಕರಲ್ಲಿ ನಿರೀಕ್ಷೆ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೆ ತುಂಬಾನೇ ಇದೆ. ಅನೌನ್ಸ್ ಆದ್ಮೇಲಂತೂ ಹಬ್ಬಾನೆ ಅಂತ ಅನ್ಕೊಳ್ಳಿ. ಕೇಳಿ ಬಂದಿರೋ ಮಾಹಿತಿ ಪ್ರಕಾರ ಈ ಸಿನಿಮಾವನ್ನ ಕೂಡ ರಕ್ಷಿತ್ ಶೆಟ್ಟಿ ಅವರೇ ನಿರ್ದೇಶನ ಮಾಡಬಹುದು ಅಥವಾ ಅವ್ರ ಟೀಮ್ ಅಲ್ಲಿ ಯಾರಾದ್ರೂ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಈ ಲಿಸ್ಟ್ ಅಲ್ಲಿ ಕಂಡು ಬರುವಂತಹ ಮತ್ತೊಂದು ಸಿನಿಮಾ ಹಾಗೂ ಫ್ಯಾನ್ಸ್ ಫೇವರೇಟ್ ಸಿನಿಮಾ ಅಂದ್ರೆ ಕಿರಿಕ್ ಪಾರ್ಟಿ 2. ಈ ಸಿನಿಮಾದ ಬಗ್ಗೆ ರಿಷಬ್ ಶೆಟ್ರು ಕೂಡ ಮಾತನಾಡಿದ್ರು, ಪ್ರಮೋದ್ ಶೆಟ್ರು ಕೂಡ ಮಾತನಾಡಿದ್ರು. ಅದೇ ರೀತಿಲಿ ಖುದ್ದಾಗಿ ರಕ್ಷಿತ್ ಶೆಟ್ಟಿ ಅವರು ಕೂಡ ಮಾತನಾಡಿದ್ರು. ಕಿರಿಕ್ ಪಾರ್ಟಿ ಯಾವ ರೀತಿಲಿ 4 ಕೋಟಿ ಬಡ್ಜೆಟ್ ನಲ್ಲಿ ನಿರ್ಮಾಣವಾಗಿ ಯಾವ ರೀತಿ 40 ಕೋಟಿ ರೂಪಾಯಿಗಳ ಆಸುಪಾಸಿನಲ್ಲಿ ಕಲೆಕ್ಷನ್ ಮಾಡ್ತೋ ಅವತ್ತಿಂದ ಈ ಸಿನಿಮಾದ ಸೀಕ್ವೆಲ್ ಮೇಲೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇದೊಂದು ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ನ್ಯಾಚುರಲ್ ಪ್ರತಿಭೆಗಳನ್ನ ಕೂಡ ಕಾಯಂ ರೀತಿಯಲ್ಲಿ ಪರಿಚಯಿಸಿತು. ಪ್ರೇಕ್ಷಕರ ನಾಡಿ ಮಿಡಿತವನ್ನ ಅರ್ಥಕೊಂಡು ಸಿನಿಮಾ ಮಾಡಿದ್ರೆ ಈ ರೀತಿಯಲ್ಲಿ ಕೂಡ ಯಶಸ್ಸನ್ನ ಸಾಧಿಸಬಹುದು ಅನ್ನೋದನ್ನ 2016ರಲ್ಲೇ ಈ ಸಿನಿಮಾ ಸಾಬೀತುಪಡಿಸಿತು. ಹೀಗಾಗಿ ಈ ಸಿನಿಮಾದ 2ನೇ ಭಾಗಕ್ಕಾಗಿ ಪ್ರತಿಯೊಬ್ಬ ಕನ್ನಡ ಸಿನಿಮಾ ಅಭಿಮಾನಿ ಕೂಡ ಕಾಯ್ತಾ ಇದ್ದಾರೆ. ಕರ್ಣ ಯಾವ ರೀತಿಯಲ್ಲಿ ಕಂಬ್ಯಾಕ್ ಮಾಡ್ತಾನೆ, ಶೆಟ್ರು ಕೇವಲ ಡೈರೆಕ್ಷನ್ ಮಾಡ್ತಾರಾ ಅಥವಾ ಆಕ್ಟಿಂಗ್ ಕೂಡ ಮಾಡ್ತಾರಾ, ಹೀಗೆ ಹಲವಾರು ಪ್ರಶ್ನೆಗಳು ಈ ಸಿನಿಮಾ ಸುತ್ತ ಎದ್ದು ನಿಂತಿದೆ. ಆದ್ರೆ ಒಂದಲ್ಲ ಒಂದು ಸಮಯದಲ್ಲಿ ಈ ಸಿನಿಮಾ ತೆರೆ ಮೇಲೆ ಬರೋದು ಕನ್ಫರ್ಮ್ ಅಂತೆ.
ಈ ಬಾರಿ ಸಿನಿಮಾ ಖಂಡಿತವಾಗಿ ಪಂಚಭಾಷೆಗಳಲ್ಲಿ ಬಿಡುಗಡೆಯಾದ್ರೆ ಕನ್ನಡ ಚಿತ್ರರಂಗದ ಸ್ಟ್ಯಾಂಡರ್ಡ್ಸ್ ಇನ್ನೂ ಹೈ ಲೆವೆಲ್ಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದರ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರ ತೆನಾಲಿ ಜೊತೆಗೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ರಕ್ಷಿತ್ ಶೆಟ್ಟಿ ಅವರು ಕಾಣಿಸಿಕೊಳ್ಳುವಂತಹ ಸುದ್ದಿಗಳು ಕೂಡ ಕೇಳಿ ಬರ್ತಾನೆ ಇದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಸುಳ್ಳು ಅನ್ನೋದನ್ನ ಕಾಲವೇ ಉತ್ತರಿಸಬೇಕಾಗಿದೆ. ಸದ್ಯಕ್ಕಂತೂ ಇಷ್ಟು ಸಿನಿಮಾಗಳು ರಕ್ಷಿತ್ ಶೆಟ್ಟರ ಬತ್ತಳಿಕೆಯಲ್ಲಿ ಕಾಣಿಸ್ಕೊಳ್ತಾ ಇವೆ. ಇವುಗಳಲ್ಲಿ ನೀವು ಯಾವ ಸಿನಿಮಾ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.